ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ವಿಡಿಯೋ ನೋಡಾತ್ತೀರಿ ಅವರು ಚಲೋ ಇದ್ದೀರಂತ ಅನ್ಕೊಳತ್ತೀನಿ. ಸೊ ದಿಸ್ ಇಸ್ ಮೈ ಫಸ್ಟ್ ಲಾಗ್ ಇನ್ ದ ಇಯರ್ ಆಫ್ 2025. ಅಫ್ಕೋರ್ಸ್ ಮದುವೆ ಆದ್ಮೇಲೆ ಫಸ್ಟ್ ವಿಡಿಯೋ ಆಗಿರ್ತೈತಿ. ಸೊ ಇದು ನನ್ನ ವೀಕ್ಲಿ, ಈ ವಿಡಿಯೋದಾಗ ವೀಕ್ಲಿ ಏನು ಮಾಡಿದೆ ಅನ್ನೋದ್ರ ಬಗ್ಗೆ ಐತಿ. ಸೊ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡಾತಿರಲ್ಲ ಅವರಿಗಿದೆ. ನಾನು ವೀಡಿಯೋಸ್ ಮಾಡ್ತಿರ್ತೀನಿ ನನ್ನ ಲೈಫ್ ಒಳಗೆ ಏನು ಲೈಕ್ ಎಲ್ಲಾದರೂ ಹೋದ್ರೆ ಏನು ಚಲೋ ಅನ್ನಿಸ್ತೈತೆ ಅದು ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನು ಡಾಕ್ಯುಮೆಂಟ್ರಿ ಥರ ನನ್ನ ಚಾನಲಲ್ಲಿ ಹಾಕಿರ್ತೀನಿ. ದಿಸ್ ಇಸ್ ಜಸ್ಟ್ ಟು ಕ್ರಿಯೇಟ್ ಅ ಮೆಮೊರಿ ಫಾರ್ ಮೈ ಲೈಫ್ ಅಷ್ಟೇ. ಸೊ ನಂದಿದು ಪ್ಯಾಷನ್, ನನಗೆ ಇಷ್ಟ. ನಾನು ವೀಡಿಯೋ ಮಾಡೋದ್ರಲ್ಲಿ, ಎಡಿಟಿಂಗ್ ಮಾಡೋದ್ರಲ್ಲಿ ನಂಗೆ ಸಖತ್ ಖುಷಿ ಇರ್ತದೆ. ಸೊ ಅದು ಬಿಟ್ಟರೆ ಐ ಹ್ಯಾವ್ ಅ ಬೆಟರ್ ಜಾಬ್. ಸೊ ಇಲ್ಲಿ ನಾನು ಈ ಸಲ ಬೆಂಗಳೂರಿಗೆ ಬಂದಾಗ ನಾನು ಮನೆಗೆ ಹೋಗಿಲ್ಲ, ಅಂದ್ರೆ ಆರ್ ಆರ್ ನಗರ ಮನೆಗೆ ಹೋಗಿಲ್ಲ. ಸೊ ನಾವು ಹೊಸ ಮನೆಗೆ ಶಿಫ್ಟ್ ಆಗತ್ತೀವಿ. ಸೊ ಅದಕ್ಕೆ ನಮ್ಮದು ಇನ್ಲಾಸು ಬಂದಿದ್ರು ಮನೆಯೆಲ್ಲ ಸೆಟ್ ಮಾಡ್ಕೊಳಕ್ಕೆ. ಸೊ ಇಲ್ಲಿ ಇವಾಗ ನಾವು ನಮ್ಮ ಅಕ್ಕ ಆರ್ ಆರ್ ನಗರ ಅವ್ರ ಮನೆಗೆ ಕರ್ಕೊಂಡ್ಬಂದಿದ್ಲು. ಸೊ ಹಿಯರ್ ಇಲ್ಲಿ ಶಾಪಿಗೆ ಬಂದಿದ್ದೆ. ನನ್ನ ಇನ್ಲಾಸ್ ಫಸ್ಟ್ ಟೈಮ್ ಅವ್ರ ಮನೆಗೆ ಬಂದಾರಂತೇಳಿ ಅವ್ರಿಗೆ ಬಟ್ಟೆ ಪರ್ಚೇಸ್ ಮಾಡೋಕ್ಕಂತ ಬಂದಿದ್ದೆ. ಬಾರ್ಡರ್ ನೋಡಿ ಮ್ಯಾಮ್, ನೋಡ್ತಾ ಇದ್ದೀನಿ. ಆಯ್ತು, ಬೇಗ ಬೇಗ ತಗೋರಿ, ಟೈಮ್ ಆಯ್ತು, 8 ಗಂಟೆ ಆಯ್ತು. ಶಗಣಿ ನೀ ತಿಂತೀಯನ? ಏನು ತಿಂತಿ ಶಗಣಿ ಅಂತ? ಈ ಮನೆ ಒಳಗೆ ಭಾಳ ಮೆಮೊರೀಸ್ ಇದಾವೆ ನನ್ನವ. ಸೊ ಅದೆಲ್ಲ ನೆನಪಾಗ್ತಿತ್ತು. ನಾನು ಐಶು ಎಷ್ಟು ಜಗಳ ಮಾಡ್ತಿದ್ವಿ ಅಂದ್ರೆ ಅದು ನೋಡೋಕ್ಕಾಗ್ದೆ ನಮ್ಮ ಜೀಜು ಅವ್ರು ಬಂದು ಸುಮ್ಮನೆ ಇರ್ತಿರಲಿಲ್ಲ ಹಂಗೆ ಅಂತ ಅವ್ರು ಬಂದು ಬಿಡಿಸೋರು ಪಾಪ. ಅಂದರೆ ಫನ್ನಿ ಜಗಳ, ನಾಟ್ ಸೋ ಸೀರಿಯಸ್. ಸೊ ಅದೆಲ್ಲ ಅಂದರೆ ಈಗೂ ಮಾಡ್ತೀವಿ, ಬಟ್ ಮುಂಚೆ ಥರ ಡೈಲಿ ಮಾಡ್ತಿದ್ವಲ್ಲ ಹಂಗೆ ಮಾಡೋಕ್ಕಾಗಲ್ಲ ಅಂತ ಬೇಜಾರು. ಆ್ಯಂಡ್ ಬಟ್ಟೆ ಮಾಡ್ಸ್ಬೇಕಾದ್ರೆ ನಂಗೆ ಅನ್ಸಾತಿತ್ತು ಸೀರಿಯಸ್ಲಿ ನಾ ಇಲ್ಲಿ ಇರೋಕ್ಕಾಗಂಗಿಲ್ಲ. ಅಂದ್ರೆ ಇರ್ತೀನಿ, ಬಟ್ ಮುಂಚೆ ಥರ ಡೈಲಿ ಇರೋಕ್ಕಾಗಲ್ಲ ಅಂತ ಅನ್ಸಾತಿತ್ತು. ನಾನು ನಮ್ಮ ಇಳಕಲ್ ಮನೆಯಿಂದ ಬೆಂಗಳೂರಿಗೆ ಬರಬೇಕಾದ್ರೂ ನಂಗೆ ಎಷ್ಟು ಬೇಜಾರಾಗಿರಲಿಲ್ಲ, ಬಟ್ ಈ ಮನೆಯಿಂದ ಹೋಗ್ಬೇಕಾದ್ರೆ ಸ್ವಲ್ಪ ಭಾಳ ಬೇಜಾರಾಗ್ತಿತ್ತು. ಬಟ್ ಇಟ್ಸ್ ಓಕೆ, ಭಾಳ ದೂರ ಏನಿಲ್ಲ, ಒಂದು 8 ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ಹೆಂಗೂ ನಂದು ವರ್ಕ್ ಫ್ರಮ್ ಹೋಮ್ ಐತಿ. ಸೊ ಐ ಕ್ಯಾನ್ ಕ್ಯಾರಿ ಮೈ ಲ್ಯಾಪ್ಟಾಪ್ ಆ್ಯಂಡ್ ಯಾವಾಗಾರು ಹೋಗ್ಬೋದು. ಸೊ ಹಾಗೆ ಸೊ ಎಲ್ಲರೂ ನಾವು ನಮ್ಮ ಸವಿತಕ್ಕನೂ ಅಷ್ಟೇ, ಮದುವೆ ಅದನ್ನು ಅಕ್ಕಿನೂ ಬರ್ತಾಳೆ ಎವ್ರಿ ವೀಕೆಂಡ್. ನಾವು ಎಲ್ಲರೂ ಅಲ್ಲಿ ಹೋಗ್ತಿರ್ತೀವಿ ಎಲ್ಲರೂ ಸೇರಿ. ಆ್ಯಂಡ್ ಮತ್ತು ಬೆಳಿಗ್ಗೆ ಎದ್ದು ಬ್ಯಾಕ್ ಟು ವರ್ಕ್. ಸೊ ಸೇಮ್ ಹಂಗೆ ಮಾಡಬೇಕು. ಆರಾಮ್ ಬೇಕೇ ಅಂಡಿ ಥರ ಮಕ್ಕೋ ಬೆಡ್ ಫುಲ್ ಖುಷಿ ಅಲ್ಲ? ಥ್ಯಾಂಕ್ ಯು. ರಾಮರಾಜಮ್ಮ ನೋಡಿರಿ. ಆಯ್ತು ಬಿಡಮ್ಮ, ಅಲ್ಲಿಡು ಸೀದಾ. ಅದು ಎಲ್ಲಿ ಪಾನ್ ಹಂಗೆ ಕೊಡ್ತಾರ ಯಾರು? ಸೀದಾ ಮುಚ್ಚದನ ಹೆಂಗಿತ್ತು ಹಂಗಿರು. ಮುಚ್ಚದನ ಅದೇನ್ರ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬೇಕಂತ ಚೇಂಜ್ ಮಾಡ್ಸಿದ್ರೆ ಆಯ್ತು ಅಂತಲ್ಲ. ಬಿಲ್ ಇಟ್ಕೊಂಡಿರು. ಇದು ಸೀರೆನೂ ಆಂಟಿಗೆ ಚಂದ ಐತಿ, ಬಟ್ ಇಷ್ಟ ಆಗಿಲ್ಲ ಅಂದ್ರೆ ಚೇಂಜ್ ಮಾಡ್ಸಿರ. ಅಲ್ಲ, ಅವ್ರಿಗೆ ಇನ್ ಕೇಸ್ ಏನಾದರೂ ಇಷ್ಟ ಆಗಿಲ್ಲ ಅಂದ್ರೆ ಮತ್ತೆ ಚೇಂಜ್ ಆಪ್ಷನ್ ಐತಲ್ಲ ಅವ್ರ ಶಾಪ್ ಒಳಗೆ ಅಂತಕ್ಕೆ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಸಾಮಾನ್ಯದಾಗ. ಸೊ ನಮ್ಮ ಅತ್ತೆ ಚಪಾತಿ ಮಾಡ್ತಿದ್ರು, ನಾನು ಬೇಯಿಸ್ತಾ ಇದ್ದೆ. ಸೊ ನಂಗೆ ಮದುವೆ ಆದಮೇಲೆ ಲೈಕ್ ನನಗೇನು ಬೇರೆ ಅನ್ಸಾತಿಲ್ಲ. ಬಿಕಾಸ್ ನಾನು ನಮ್ಮ ಮನೆಯೊಳಗಿದ್ದಾಗ ನಮ್ಮ ಮಮ್ಮಿ ಸೇಮ್ ಹಿಂಗೆ ಮಾಡ್ತಿದ್ದೆ. ನಮ್ಮ ಮಮ್ಮಿ ಚಪಾತಿ ಮಾಡ್ತಿದ್ರು, ನಾನು ಬೇಯಿಸ್ತಿದ್ದೆ. ಅವ್ರು ಲೈಕ್ ಏನಾರು ಒಂದು ಮಾಡ್ತಿರ್ಬೇಕು, ನಾ ಹೆಲ್ಪ್ ಮಾಡ್ತಿದ್ದೆ. ಸೇಮ್ ವೇ ನಾ ಇಲ್ಲಿ ಮಾಡತ್ತೀನಿ. ಸೊ ಐ ಥಿಂಕ್ ದರ್ ಈಸ್ ನಥಿಂಗ್ ಡಿಫ್ರೆನ್ಸ್. ದ ಓನ್ಲಿ ಡಿಫ್ರೆನ್ಸ್ ಇಸ್ ಪ್ಲೇಸ್ ಡಿಫ್ರೆಂಟ್ ಆಗ್ತೈತೆ ಅಷ್ಟೇ. ಅದು ಬಿಟ್ರೆ ಏನೂ ಇಲ್ಲ, ವೈಬ್ ಈಸ್ ಸೇಮ್ ನಂಗೆ ಅನ್ಸಿದ ಮಟ್ಟಿಗೆ.
ಆ್ಯಂಡ್ ಸಂಜೆ ಮಂದಿ ಲಾಗಿನ್ ಆಗಬೇಕಾಗಿತ್ತು ನಾನು. ಸೊ ಕೆಲಸ ಇತ್ತು ಎಷ್ಟೊಂದು ಪೆಂಡಿಂಗ್, ಅದು ಮಾಡತ್ತಿದ್ದೆ. ನಮ್ಮ ಮದರ್ ಇನ್ ಲಾ ಪಾಪ ಅವರು ಬಟ್ಟೆ ಎಲ್ಲ ತೆಗೆದು ಮಡ್ಸಾತಿದ್ರು, ಇನ್ನೂ ಸೆಟ್ ಮಾಡಿರಲಿಲ್ಲ ಬಟ್ಟೆ ಎಲ್ಲ ಹಂಗೆ ಇದು ಬ್ಯಾಗ್ನಾಗಿಂದ. ಸೊ ಅವ್ರು ಬ್ಯಾಡ ಅಂತ ಹೇಳಿದರು, ಅವರ ಮಡ್ಸಾತಿದ್ರು. ಇಬ್ಬರದೂ ಮಡಚಿ ನೀಟಾಗಿ ಕಬೋರ್ಡ್ ಒಳಗೆಲ್ಲ ಇಟ್ಟು ಕೊಡಾತಿದ್ರು. ಸೋ ಸ್ವೀಟ್. ಸೊ ಆ್ಯಂಡ್ ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ಆಂಟಿ ಅಂಕಲ್ ಇಬ್ಬರು ಹಾಸ್ಪಿಟ್ಲ್ ಹೋಗಿದ್ರು. ಸೊ ನಾವು ಎಲ್ಲ ಐಟಮ್ಸು ತೊಗೊಂಡಿದ್ವಿ, ಬಟ್ ತಲೆದಿಂಬು ತೊಗೊಂಡಿರಲಿಲ್ಲ, ಅದನ್ನು ತೊಗೊಳಕಂತ ಹೋಗಿದ್ವಿ. ಇವತ್ತು ಪಿಲ್ಲೋ ಶಾಪಿಂಗ್. ನೆನ್ನೆ ಎಲ್ಲ ಕರ್ಟನ್ಸ್ ಮತ್ತು ಚೇರ್ನ ತೊಗೊಂಡಾಯಿತು. ಇವತ್ತು ಪಿಲ್ಲೋ, ನೆನ್ನೆ ಪಿಲ್ಲೋ ಇದೆಲ್ಲ ಕ್ಲೀನ್ ಆಗಿದೆ. ಸೊ ಗ್ಯಾಸ್ನವ್ರು ಬಂದರೆ ಇಲ್ಲಿ ಕುಂಡಿಸ್ತಾರೆ ಗ್ಯಾಸ್. ಆ್ಯಂಡ್ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ ನಾನು. ಆ್ಯಂಡ್ ಇದು ಆಂಟಿ ಬಂದ ಪೂಜೆ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಹೌ ಐ ಕ್ಯಾಪ್ಟ್ ಎವ್ರಿಥಿಂಗ್. ಬಟ್ ಇನ್ನೂ ಚಲೋ ಕಾಣವಲ್ದು, ಆಮೇಲೆ ಮತ್ತೆ ಮಾಡ್ತೀನಿ ಅಂತ. ಸೊ ಸದ್ಯಕ್ಕೆ ಹಿಂಗಿರಲಿ ಅಂತ ಯಾವುದೇ ದಿನದಲ್ಲಿ ಇಡಬೇಕಂತ ಗೊತ್ತಾಗವಲ್ದು. ಲೈಕ್ ಮಿನಿ ಆಫೀಸ್. ವಾಟ್ ಡೂಡ್? ಗ್ಯಾಸ್ ಸೆಟಪ್ ಮುಗೀತು. ಚೆನ್ನಾಗಿದೆ, ಕ್ಯೂಟ್ ಆಗಿದೆ ಗ್ಯಾಸ್. ಸ್ಟಾಪ್. ಗ್ಯಾಸ್ ಚೆನ್ನಾಗೈತೇನು ರೀ? ಸಣ್ಣದಾಗಿದ್ರು ಚೆನ್ನಾಗಿ. ಹ್ಞೂ ಸೇಮ್ ಐತಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೇ. ಸೊ ನಾವೆಲ್ಲರೂ ಟೆಂಪಲ್ ಹೊಂಟೇವಿ. ಚಿಕ್ಕ ತಿರುಪತಿ ಐತಲ್ಲ, ಸೊ ಅಲ್ಲಿ ಹೊಂಟೇವಿ. ಸೊ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದು. ಸ್ಯಾಟರ್ಡೇ ನಾವು ಟೆಂಪಲ್ಗೆ ಅಷ್ಟು ಹೋಗಿ ಆಮೇಲೆ ಮನೆಗೆ ಹೋದ್ವಿ ಅಷ್ಟೇ, ಮತ್ತೆ ಎಲ್ಲೂ ಹೋಗಲಿಲ್ಲ. ಆ್ಯಂಡ್ ಇದು ಸಂಡೇ. ಸೊ ಹೊಸ ಮನೆ ಬಂದಮೇಲೆ ನಾವು ಎಷ್ಟು ಸಾಮಾನು ತೊಗೊಂಡ್ರೆ ಇನ್ನೂ ಏನೇನೋ ತೊಗೋಬೇಕಂತ ಅನ್ನಿಸ್ತಿರ್ತೈತಿ. ಸೊ ಅದಕ್ಕೆ ಒಂದಷ್ಟು ಕಿಚನ್ ಸಾಮಾನು ಇತ್ತು ತೊಗೊಳೋದು. ಅದು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಶಿಲ್ಪಕ್ಕ ಫೋನ್ ಮಾಡಿ ಹೇಳಿದ್ಲು, ಆಂಟಿ ಹಂಗೆಲ್ಲ ಕರ್ಕೊಂಡು ಬಾ, ಇಲ್ಲೇ ಹೊರಗಡೆ ಲಂಚ್ ಮಾಡೋಣ ಅಂತಂದು. ಸೊ ಅದಕ್ಕೆ ಮಂಜುನು ಕಳಿಸಿದ್ಲಕ್ಕಿ ಕರಿಯಕ್ಕೆ. ಸೊ ನಾವೆಲ್ಲ ಅಲ್ಲಿ ಹೊಂಟೀವಿ. ಅವರು ಕದಂಬ ಹೋಟೆಲ್ನಾಗಿದ್ದಾರೆ. ಸೊ ಅಲ್ಲಿಗೆ ಬಾ ಅಂತ ಹೇಳಿದ್ಲ. ಸೊ ಅಲ್ಲೇ ಹೋಗಿ ಎಲ್ಲರೂ ಲಂಚ್ ಮಾಡ್ಕೊಂಡು ವಾಪಸ್ ಬರ್ತೀವಿ. ಈಗ ನಾಳೆಗೆ 17 ಕೂರು ಮುಡ್ತೀವಿ. ಕೆಲಸ ಮುಗಿಸಿಲ್ಲ. ಲಂಚ್ ಮಾಡಿ ಮನೆಗೆ ಬಂದಮೇಲೆ ಆಲ್ರೆಡಿ ಫ್ರಿಜ್ ಆರ್ಡರ್ ಮಾಡಿದ್ವಿ. ಅದು ಆರನಾಗ ಮನೆಯಾಗಿತ್ತು. ಸೊ ಅಲ್ಲಿಂದ ತೊಗೊಂಬಂದರು. ಸೊ ಅದನ್ನು ಪೂಜೆ ಮಾಡಿದ್ವಿ.
ಆಮೇಲೆ ಇವರು ಸಂಜೆ ಮುಂಚೆ ಆಗಿ ಕುಡಿದು ಮನೆಗೆ ಹೊಂಟಾರ, ಲೇಟ್ ಆಗ್ತಿತ್ತಂತ ಆರಾನಗರಕ್ಕೆ ಹೋಗ್ತಿದ್ದಾರೆ. ಆ್ಯಂಡ್ ಆಂಟಿ ಅಂಕಲು ಇವತ್ತು ಊರಿಗೆ ಹೊಂಟಾರ, ಅವ್ರಿಗೂ ಬಾಯ್ ಹೇಳ್ದಂಗೆ ಆಗ್ತೈತಿ, ಆಮೇಲೆ ಎಲ್ಲರೂ ಕೂಡಿ ಲಂಚ್ ಮಾಡ್ದಂಗೆ ಆಗ್ತೈತೆ ಅಂತ ಬಂದಿದ್ರು. ಸೊ ಸಖತ್ತಾಗಿತ್ತು ಈ ವೀಕ್ ಫುಲ್. ಸೊ ಇದು ನನ್ನ ವೀಕ್ಲಿ ಲಾಗ್ ಆಗಿತ್ತು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಕ್ಯಾನ್ಸಲ್ ಅವರಿಗೆ ಓಕೆ ಬಾಯ್ ಬಾಯ್. ಹಾಂ ಸರಿ. ಬಾಯ್ ಮಾಡತ್ತಾರ ಮಾಡಲಿ.